ಜಾರ್ಖಂಡ್ ಸಿಎಂ ಚಂಪಾಯ್ ಸೊರೆನ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹೇಮಂತ್ ಸೊರೇನ್ಗೆ ಸ್ಥಾನ ಬಿಟ್ಟುಕೊಟ್ಟಿದ್ದಾರೆ ಚಂಪಾಯ್ ಸೊರೇನ್. ಹೇಮಂತ್ ಸೊರೇನ್ಗೆ ಇತ್ತೀಚೆಗಷ್ಟೇ ಬೇಲ್ ಆಗಿತ್ತು. ಹಾಗಾಗಿ ಸುಮಾರು 5-6 ತಿಂಗಳ ಜೈಲುವಾಸದ ಬಳಿಕವಾಗಿ ಹೇಮಂತ್ ಸೊರೇನ್ ಆಚೆ ಬಂದಿದ್ದರು. ಇಡಿ ಒಂದಷ್ಟು ಆರೋಪಗಳನ್ನು ಮಾಡಿತ್ತು ಹೇಮಂತ್ ಸೊರೇನ್ಗೆ ಸಂಬಂಧಪಟ್ಟಂತೆ. ಆದರೆ ಇಡಿಗೆ ಸರಿಯಾಗೇನೆ ಕೋರ್ಟ್ನ ನ್ಯಾಯಾಧೀಶರು ತರಾಟೆಗೆ ತೆಗೆದುಕೊಂಡಿದ್ದರು. ಇಡಿ ಹೇಳ್ತಿತ್ತು, ಸ್ವಾಮಿ ನಾವು ಸ್ವಲ್ಪ ಲೇಟ್ ಆಗಿಬಿಟ್ಟಿದ್ರೂ ದೊಡ್ಡ ಮಟ್ಟದ ಭೂ ಅಕ್ರಮದಲ್ಲಿ ಇವರು ಭಾಗಿಯಾಗ್ಬಿಡ್ತಾ ಇದ್ದರು, ನಾವು ತಪ್ಪಿಸ್ಬಿಟ್ವಿ. ನಮ್ಮ ಸಕಾಲಿಕ ಮಧ್ಯಪ್ರವೇಶದ ಕಾರಣದಿಂದಾಗಿ ಹೇಮಂತ್ ಸೊರೇನ್ ಅವ್ರಿಗೆ ಈ ಒಂದು ಭೂ ಅಕ್ರಮ ಮಾಡೋಕ್ಕಾಗಲಿಲ್ಲ. ಈ ಥರದ ಒಂದಷ್ಟು ಅವ್ರು ಹೇಳ್ಕೊಂಡು ಬಂದರು. ಅಲ್ಲ ರೀ, ನಿಮಗೂ ಭೂ ಅಕ್ರಮಕ್ಕೂ ಇರೋ ಸಂಬಂಧ ಏನು ರೀ? PMLA ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅದೇನು ಹೇಳುತ್ತೆ? ಅದಕ್ಕೂ ನಿಮಗೂ ಈ ಭೂಮಿ ಯಾವುದೋ ಅಕ್ರಮಕ್ಕೂ ಇರುವಂಥ ಸಂಬಂಧ ಏನು ಅಂಥೇಳಿ ಚಾಟಿ ಬೀಸಿ ಆಮೇಲೆ ಜಾಮೀನು ಮಂಜೂರಾಗಿರುತ್ತೆ. ಇದೀಗ ಚಂಪಾಯ್ ಸೊರೇನ್ ಒಂದು ಕಡೆ ರಾಜ್ಯಪಾಲರಿಗೆ ರಾಜೀನಾಮೆ ಪತ್ರವನ್ನು ಕೊಟ್ಟಿದ್ದಾರೆ. ಈಗ ಮತ್ತೊಮ್ಮೆ ಸರ್ಕಾರ ರಚನೆ ಮಾಡುವುದಕ್ಕೆ ಹೇಮಂತ್ ಸೊರೇನ್ ಮುಂದಾಗಿದ್ದಾರೆ. ಅಕ್ರಮ ಹಣ ವ್ಯವಹಾರ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದರು ಹೇಮಂತ್ ಸೊರೇನ್. ಹೇಮಂತ್ ಸೊರೇನ್ರನ್ನು ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿರ್ತಾರೆ. ಇದೀಗ ಚಂಪಾಯ್ ಸೊರೇನ್ ಹೇಮಂತ್ ಸೊರೇನ್ ಅವರಿಗೆ ಸ್ಥಾನವನ್ನು ಬಿಟ್ಟುಕೊಟ್ಟಿದ್ದಾರೆ.